ಬ್ಯಾಂಕಲ್ಲಿ ಪೆಟ್ರೋಲ್ ಬಂಕಲ್ಲಿ ಹೋಗ್ತೀರಿ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಓನರ್ ಹತ್ರನ, ಪೆಟ್ರೋಲ್ ಬಂಕಲ್ಲ. ದುಡ್ಡು ಯಾಕೆ ಹೋಗುತ್ತೆ? ನಮಗ್ ಬರುತ್ತಿಲ್ಲ. ಹಾಗೇನೆ 2,12,000 ಜನ ತನಗ್ ಬೇಕಾಗಿರೋ ಪೇಸ್ಟ್ ಒಂದು ಮನೇಲಿ ಮುಚ್ಚಿದ್ರೆ ನಂಗೆ ₹1 ಬರುತ್ತೆ ಅಂದ್ರೆ ಇದ್ರಂತ ಅಪಾರ್ಚುನಿಟಿ ಇನ್ನೇನಿದೆ ಫ್ರೆಂಡ್ಸ್? ಓಲಾ, ಊಬರ್, ಸ್ವಿಗ್ಗಿ ಯಾರಾದ್ರೂ 3 ಜನ ಬರ್ಬೋದು ಸ್ಟೇಜ್ಗೆ ಪ್ಲೀಸ್ ಸರ್. ಓಲಾ, ಊಬರ್, ಸ್ವಿಗ್ಗಿ ಇವೆಲ್ಲ ಕೋಟಿಗಟ್ಟಲೆ ಹಣ ಮಾಡ್ತಾರೆ ಡಿಯರ್ ಫ್ರೆಂಡ್ಸ್. ಈಗ ಹೆಂಗ್ ಹಣ ಮಾಡ್ತಾರೆ ನೋಡಿ ಹೇಳಿ. ಓಲಾ, ಊಬರ್, ಸ್ವಿಗ್ಗಿ ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರ್ ಯಾವ ಇಲ್ಲ. ಬನ್ನಿ ಸರ್, ಈ ಕಂಪನಿ ಏನಿದು ಓಲಾ. ಓಲಾದವ್ರು ಇದಾರೆ, ಸ್ವಂತ ಮ್ಯಾನುಫ್ಯಾಕ್ಚರ್ ಯಾವ್ದಾದ್ರು ಇದೆಯಾ? ನಂಗೆ ಚಪ್ಪಾಳೆ ಕೊಟ್ಬಿಟ್ರೆ ಒಂದು ಖುಷಿ ಆಗ್ತದೆ. 21ನೇ ಶತಮಾನದ ಐಡಿಯಾ ಜೊತೆ ಕೆಲಸ ಮಾಡಿ ಫ್ರೆಂಡ್ಸ್. ಈಗ ಅವ್ರು 40 ವರ್ಷ ಕೆಲಸ ಮಾಡಿದ್ರು, 20 ವರ್ಷ ಹಣ ಮಾಡಿದ್ರು ಇವರೆಲ್ಲ. ಓಲಾ ಇಲ್ಲಿದೆ. ಓಲಾದವ್ರು ಏನ್ ಮಾಡ್ತಿದ್ದಾರೆ? ಕಸ್ಟಮರ್ ಕರ್ಕೊಂಡ್ಬಂದು ಡ್ರೈವರ್ ಕನೆಕ್ಟ್ ಮಾಡ್ತಿದ್ದಾರೆ, ಇವ್ರು ದುಡ್ಡು ಮಾಡ್ತಿದ್ದಾರೆ. ಸ್ವಿಗ್ಗಿ ಇಲ್ಲಿದೆ, ಹೋಟೆಲ್ ಇಲ್ಲಿದೆ, ಕಸ್ಟಮರ್ ಇಲ್ಲಿದ್ದಾರೆ. ಈ ಹೋಟೆಲ್ ಅವ್ರ ಎಲ್ಲಿ ಕನೆಕ್ಟ್ ಮಾಡ್ತಾರೆ? ಕಸ್ಟಮರ್ ಕನೆಕ್ಟ್ ಮಾಡ್ತಾರೆ, ಕೋಟಿಗೆ ಹಣ ಮಾಡ್ತಾರೆ. ಅಮೆಜಾನ್ ಅವ್ರ ಸ್ವಂತ ಮ್ಯಾನುಫ್ಯಾಕ್ಚರ್ ಯಾವ ಇಲ್ಲ. ಸ್ವಂತ ಮ್ಯಾನುಫ್ಯಾಕ್ಚರ್ ಯಾವ ಇಲ್ಲ. ಅಮೆಜಾನ್ ಇಲ್ಲಿದೆ, ಕಸ್ಟಮರ್ ಇಲ್ಲಿದ್ದಾರೆ, ಅಂಗಡಿಯಿಂದ ತರಿಸಿ ಇವ್ರು ಕೊಡ್ತಾರೆ, ಕರೋಡ್ಪತಿ ಇವ್ರು ಆಗ್ತಿದ್ದಾರೆ. ಎಂಐನು ಅಷ್ಟೇ, ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ, ಕರ್ಕೊಂಡು ಬಂದು ಎಂಐ ಏನ್ ಮಾಡ್ತಿದ್ರು ಗೊತ್ತಾ? ಕಂಪನಿಗೆ ನಿಮ್ಮನ್ನ ಕರ್ಕೊಂಡು ಕನೆಕ್ಟ್ ಮಾಡ್ತಿದ್ದಾರೆ, ಇವ್ರು ಬಂದು ಕರೋಡ್ಪತಿ ಆಗ್ತಿರೋ ಡಿಯರ್ ಫ್ರೆಂಡ್ಸ್. ದಿಸ್ ಐಡಿಯಾ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಎಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ? ಇವ್ರು ಬಂದು ಎಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ? ಡಿಸ್ಟ್ರಿಬ್ಯೂಟರ್ ಕಂಪನಿ ಮಧ್ಯೆ ನೀವು ಹಣ ಮಾಡ್ತಿದ್ದೀರಿ. ಸಿಂಪಲ್ ಫಂಡ್ ಹೇಳಿದ್ರೆ ಯಾರು ಐಡಿಯಾ ಜೊತೆ ಕೆಲಸ ಮಾಡ್ತಿರಲ್ಲ ಕರೋಡ್ಪತಿ ಆಗ್ತಿದ್ದಾರೆ. ಎಂಐ ಒಂದು ಐಡಿಯಾ ಡಿಯರ್ ಫ್ರೆಂಡ್ಸ್, ಐಡಿಯಾ ಜೊತೆ ಕೆಲಸ ಮಾಡ್ತಿರೋ ಕರೋಡ್ಪತಿ ಆಗ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅನ್ನೋದು ಐಡಿಯಾ ಜೊತೆ ಕೆಲಸ ಮಾಡಿದ್ರೆ ಹಣ ಮಾಡ್ತಾರೆ. ಯಾಕೆ ಹೇಳಿ? ಜಸ್ಟ್ ಒಂದು ಐಡಿಯಾ ನಮ್ಮ ಕರೋಡ್ಪತಿ ಮಾಡುತ್ತೆ ಡಿಫರೆನ್ಸ್. ಇವತ್ತು ಮೊಬೈಲ್ ಸ್ವಿಚ್ ಆಫ್ ಆದ್ರೂ ಮಂತ್ ಇನ್ಕಮ್ 7 ರಿಂದ 8 ಲಕ್ಷ ರೂಪಾಯಿ ಬರುತ್ತೆ. ನೀವು ಸ್ವಿಚ್ ಆಫ್ ಮಾಡಿ ನೋಡೋಣ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಡಿಯರ್ ಫ್ರೆಂಡ್ಸ್. ನೀವಿಲ್ಲ ಅಂದ್ರೆ ನಿಮ್ಗೆ ಸೋರ್ಸ್, ಹಣದ ಸೋರ್ಸ್ ಯಾವ್ದಿದೆ ಒಂದ್ಸರಿ ಹೇಳಿ ನನಗೆ. ನಿಮ್ ಪ್ರೆಸೆನ್ಸ್ ಇಲ್ಲ ನಿಮ್ ಸೋರ್ಸ್ ಯಾವ್ದಿದೆ ಹೇಳಿ ನೋಡೋಣ. ನೋ. ಹಾಗಾದ್ರೆ ಯಾವ ಧೈರ್ಯದಿಂದ ಬದುಕಿದ್ರಿ? ಇರೋದು ಒಂದೇ ಸಿಂಗಲ್ ಇನ್ಕಮ್ ಡಿಯರ್ ಫ್ರೆಂಡ್ಸ್. ಸಿಂಪಲ್ ಫಂಡ್ ಇರೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವು ಕೆಲಸ ಮಾಡ್ತಿರ್ಬೇಕಾದ್ರೂ, ನೀವು ಮಲಗಿದ್ರು ನಿಮ್ಮ ಅಕೌಂಟ್ಗೆ ಮೀಟ್ ನೋಡ್ಬೇಕು ದುಡ್ಡು, ಅಂತವ್ರು ಮಾತ್ರ ಶ್ರೀಮಂತ ಆಗ್ತಾರೆ ಡಿಯರ್ ಫ್ರೆಂಡ್ಸ್. ಅಪಾರ್ಚುನಿಟಿ ಹೊಸಬ್ರು ಯಾರು ಬಂದಿದ್ರೆ ನೀವು ಕೊಟ್ಟಂತ ಅಮೌಂಟ್ಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಸಚ್ ಡಿಫರೆಂಟ್ ಇಂಡಸ್ಟ್ರಿ. 140 ಯೂನಿವರ್ಸಿಟಿಗಳ ಸಬ್ಜೆಕ್ಟ್ ಡಿಯರ್ ಫ್ರೆಂಡ್ಸ್. ಡೈರೆಕ್ಟ್ ಇಂಡಸ್ಟ್ರಿ. ಮೈಸೂರು ಓಪನ್ ಇನ್ಸ್ಟಿಟ್ಯೂಟ್ ಒಂದು ಸಬ್ಜೆಕ್ಟ್ ಡಿಯರ್ ಫ್ರೆಂಡ್ಸ್. ಈ ಬಿಸ್ನೆಸ್ ಬಗ್ಗೆ 10 ಲಕ್ಷ ಡೊನೇಷನ್ ಕೊಟ್ಟು ಓದ್ತಿದ್ದಾರೆ ಡಿಯರ್ ಫ್ರೆಂಡ್ಸ್. ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. 10 ಲಕ್ಷ ಡೊನೇಷನ್ ಕೊಟ್ಟು ಓದ್ತಿದ್ದಾರೆ, ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಡಿಯರ್ ಫ್ರೆಂಡ್ಸ್ ಇಂಡಸ್ಟ್ರಿನ. ಹಾಗಾಗಿ 140 ಕೋಟಿ ಪಾಪ್ಯುಲೇಷನ್, ಇಂಡಿಯನ್ ಪಾಪ್ಯುಲೇಷನ್, ಡೆವಲಪ್ಡ್ ಕಂಟ್ರಿ 30 to 40% ಗ್ರೋತ್ ಇದೆ ಡೈರೆಕ್ಟ್ ಇಂಡಸ್ಟ್ರಿ. ನಮ್ಮ ಇಂಡಿಯಾ 0.07% ಅಷ್ಟೇ ಗ್ರೋತ್ ಇದೆ ಡಿಯರ್ ಫ್ರೆಂಡ್ಸ್. ಇಂಡಿಯಾ ವೆರಿ ಭ್ರೂಣ ಅವಸ್ಥೆ ಇದೆ ಡೈರೆಕ್ಟ್ ಇಂಡಸ್ಟ್ರಿ. ಹೊಸ ಯಾರು ಬಂದಿದ್ದೀರಿ ಇವತ್ತು ನಿಮ್ಮನ್ನ ಕರೆದು ಜಸ್ಟ್ ಲಾಗಿನ್ ಇಸ್ಕೊಳ್ಳೋ ಕರೀತಿಲ್ಲ. 5 ವರ್ಷಕ್ಕೆ ನಿಮ್ಮನ್ನ ಕರೋಡ್ಪತಿ ಮಾಡೋಕ್ಕೋಸ್ಕರ ಇವತ್ತು ನಿಮ್ಮನ್ನ ಕರ್ಕೊಂಡು ಕೂರಿಸಿದ್ದಾರೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಹೊಸಬ್ರು ಯಾರು ಬಂದಿದ್ದೀರಿ? ಇವತ್ತು ನನ್ನ ಮಂತ್ಲಿ ಇನ್ಕಮ್ 8 ರಿಂದ 9 ಲಕ್ಷ ರೂಪಾಯಿ ಅವರೇಜ್ ಇದೆ. ಈ ವರ್ಷ ಕಂಪ್ಲೀಟ್ ಆದ್ರೆ ನನ್ನ ಮಂತ್ಲಿ ಇನ್ಕಮ್ 25 ಲಕ್ಷ ರೂಪಾಯಿ ಇರುತ್ತೆ ಡಿಯರ್ ಫ್ರೆಂಡ್ಸ್ ಪರ್ ಮಂತ್. ಇವತ್ತು ಡಿಸಿಷನ್ ತಗೊಳ್ಳಿ, ಟೈಮ್ ವೇಸ್ಟ್ ಮಾಡಿ. ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿದ್ರಲ್ಲ, ಒಂದು 10 ನಿಮಿಷ ಟೈಮ್ ಎಕ್ಸ್ಟ್ರಾ ಕೇಳಿ ಡಿಯರ್ ಫ್ರೆಂಡ್ಸ್ ಅವ್ರಿಗೆ. ಯಾಕಂದ್ರೆ ಒಬ್ಬನೇ ಕೆಲಸ ಮಾಡಿದ್ರೆ 40 ವರ್ಷ ಬೇಕು, ಟೀಮ್ ಜೊತೆ ಕೆಲಸ ಮಾಡಿದ್ರೆ 5 ವರ್ಷ ಸಾಕು ಡಿಯರ್ ಫ್ರೆಂಡ್ಸ್. ಅಂತ ಕೆಲಸ ಎಂಐ ಆಪರ್ಚುನಿಟಿ ಇದೆ. ನಾನು ಸಿಂಪಲ್ ಹೇಳ್ಬೇಕಂದ್ರೆ 140 ಕೋಟಿ ಜನ ₹1 ಕೊಟ್ಟರೆ ಎಷ್ಟು? 140 ಕೋಟಿ ನಿಮಗೆ ಬಂದ್ರೆ ಹೆಂಗಿರುತ್ತೆ? ಕೂತಿದ್ರು ನಿಮ್ಮ ಅಕೌಂಟ್ 10 ಲಕ್ಷ ಬಂದ್ರೆ ಹೆಂಗಿರುತ್ತೆ? ಮೊನ್ನೆ ನಾನು ವಿಯೆಟ್ನಾಂ ಹೋಗಿದ್ದೀನಿ ಡಿಯರ್ ಫ್ರೆಂಡ್ಸ್. 7 ದಿನ ವಿಯೆಟ್ನಾಂ ಬರಾಷ್ಟೊತ್ತಿಗೆ ನನ್ನ ಅಕೌಂಟ್ಗೆ 3,16,000 ರೂಪಾಯಿ ಬಂದಿದೆ ಡಿಯರ್ ಫ್ರೆಂಡ್ಸ್ ಒಂದು ವಾರಕ್ಕೆ. ಎಷ್ಟು ಆಸೆ ಇದೆ ನಾವು ಕೂತಿದ್ರು ದುಡ್ಡು ಬರ್ಬೇಕಂತ. ಎಲ್ರಿಗೂ ಆಸೆ ಇದೆ ಕೂತಿದ್ರು ದುಡ್ಡು ಬರ್ಬೇಕಂತ. ಸರ್ 60 ವರ್ಷ ದುಡಿಯೋಕ್ಕಿಂತ ಬೆಟರ್ 5 ವರ್ಷ ನಮ್ಮ ಜೊತೆಗೆ ಕರೋಡ್ಪತಿ ಆಗ್ತಾರೆ. ಕೂತಿದ್ರು ದುಡ್ಡು ಅದೇನಿಲ್ಲ, ಸಾಯೋರ್ಗು ದುಡಿತಿದ್ದೆ ಬಟ್ ಎಲ್ಲಿದೆ ಹಣ ಏನಿದೆ? ದುಡಿಯೋರ ಕಷ್ಟಪಡೋರು ಶ್ರೀಮಂತರಾಗಿದ್ರೆ ಮೂಟೆಯವರು ಶ್ರೀಮಂತರಾಗಬೇಕಾಗಿದ್ದೆ ಬಟ್ ಯಾರೆಲ್ಲ ದೇಹ ಕಳಿಸಿ ಕೆಲಸ ಮಾಡ್ತಿರೋ ಅವಕಾಶ ಇಲ್ಲ.
ಯಾರಿಗೆ ತಲೆ ಕೆಲಸ ಕೊಟ್ಟು ಕೆಲಸ ಮಾಡ್ತಾರಲ್ಲ ಅವ್ರು ಮಾತ್ರ ಶ್ರೀಮಂತರಾಗ ಅವಕಾಶ ಆಪರ್ಚುನಿಟಿ ಇದೆ. ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಬ್ಯಾಂಗ್ಳೂರು ಬಂದಿರೋರು, ಹೊರಗಿಂದ ಬಂದಿರೋರು ಬ್ಯಾಂಗ್ಳೂರು ಕೈ ಎತ್ತಿ ನೋಡೋಣ. ಹೊರಗಡೆಯಿಂದ ಇಲ್ಲಿ ಬಂದಿರೋರು ವಾವ್ ಆಲ್ಮೋಸ್ಟ್ ಎಲ್ಲರೂ ಯಾಕೆ ಬಂದ್ರಿ? ಸುಳ್ಳು ನೋಡಿ, ಯಾಕೆ ಬಂದ್ರಿ? ಏನು ಕೈಯಲ್ಲಿ ಆಗ್ಲಿಲ್ವಲ್ಲ ಅದಕ್ಕೆ ಇಲ್ಲಿ ಕಡಿದ್ರಿ ಅಷ್ಟೇ. ಏನಂತ ಬಂದ್ರಿ ಗೊತ್ತಾ? ಸಾಧ್ಯ ಮಾಡ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತ. ಈಗ ಏನಾಗಿದೆ ಅಂದ್ರೆ ಊರಿಗೆ ಹೋಗಿ ಆಡ್ಕತ್ತಲ್ಲ ಅದಕ್ಕೆ ಹೋಗಿಲ್ಲ ಅಷ್ಟೇ. ಹೆಸರು ನೋಡಿ ಹಾ, ನೀವು ಏನಂದ್ಕೊಂಡ್ರಿ ಬಂದ್ರು ಗೊತ್ತಾ? ಈ ಕತ್ತೆಗಳಿಗೆ ಕ್ಯಾರೆಟ್ ಹಾಕಿರ್ತಾರೆ ಮುಂದೆ. ಏನ್ ಹಾಕಿರ್ತಾರ? ಕ್ಯಾರೆಟ್ ತಿನ್ಬೇಕು ಅಂತ ಹೇಳೋದಿಷ್ಟೇ. ಸಾಧ್ಯ ಮಾಡ್ಬೇಕು ಅದು 60 ವರ್ಷ ಆಗಲ್ಲ ಡಿಫೆನ್ಸ್. ಯಾಕೆ ಹೇಳಿ? ಒಬ್ಬರೇ ಕೆಲಸ ಮಾಡ್ತೀರಿ ಡಿಫೆನ್ಸ್ ಆಗ. ಅದಕ್ಕೆ ಹೇಳ್ತಾರೆ, ಒಬ್ಬ ಗ್ರೇಟೆಸ್ಟ್ ಪರ್ಸನ್ ಹೇಳ್ತಾರಂತೆ, ನಾರ್ಮಲ್ ಪೀಪಲ್ 5 ವರ್ಷ ಚೆನ್ನಾಗಿರ್ತಾರೆ, 5 ವರ್ಷ ಟೆಲ್ಲಾಗಿರ್ತಾರೆ. ಯಾಕಿರ್ಬೋದು? ಅವ್ರ ಹತ್ರ 5 ವರ್ಷ ಚೆನ್ನಾಗಿರ್ತಾರೆ, ಹಬ್ಬಗಳಂತೂ ಭಯಂಕರ ಮಾಡ್ತಾರೆ. ಇನ್ನು 5 ವರ್ಷ ಏನೂ ಇರಲ್ಲ ಅವ್ರ ಹತ್ರ. ಯಾಕಂದ್ರೆ ಒಬ್ಬರೇ ಕೆಲಸ ಮಾಡೋದು ಡಿಫೆನ್ಸ್. ಇವತ್ತ ಎನರ್ಜಿ ಇದೆ, ದುಡ್ಡಿದೆ. ನಾಳೆ ಎನರ್ಜಿ ಇರಲ್ಲ, ದುಡ್ಡಿರಲ್ಲ. ಬೆಟರ್ ಅಂದ್ರೆ ಯಾವ ಕೆಲಸ ಮಾಡ್ಬೇಕು? ನಿಮ್ಮ ಹತ್ರ ಇವತ್ತು ಎನರ್ಜಿ ಇದೆ, ನೀವು ಎನರ್ಜಿ ದುಡ್ಡು ಬರ್ತಾರೆ ಡಿಫೆನ್ಸ್. ಅದಕ್ಕೆ ಹೇಳ್ತಾರೆ, ಏನಂದ್ರೆ ನೀರನ್ನ ಬಿಂದಿಗೆ ತಗೊಂಡ್ ಇಡ್ಬೇಕಾ ಇಲ್ಲ ಪೈಪ್ ಕಳ್ಕೋಬೇಕಾ? ಬೆಟರ್ ಯಾವ್ದು ಇರೋಣ? ಪೈಪ್ ಹಿಡಿಯೋಣ. ನಾವ್ ಹಂಗಲ್ಲ, 1 ತಿಂಗಳು ಖಾಲಿ ಆಯ್ತು, ತುಂಬ್ಕೊಂಡ್ ಬರೋದು ಖಾಲಿ ಆಯ್ತು, ಮತ್ತೆ ಖಾಲಿ ಮಾಡೋದು, ಮತ್ತೆ ತುಂಬ್ಕೊಂಡ್ ಬರೋದು, ದುಡ್ಡು 1 ತಿಂಗಳು ದುಡಿಯೋದು, ಖಾಲಿ ಮಾಡ್ಕೊಳ್ಳೋದು. ರೈಟ್ ಆರ್ ಸರ್? ಪುನಃ ದುಡ್ಡು ಏನಿದೆ ಖಾಲಿ, ಅದೊಂದು ಬೆಟರ್ ಪೈಪ್ ಹಾಕೊಂಡು ಹೇಳ್ಕೊಂಡು ಡಿಫೆನ್ಸ್ ಮಾಡ್ಕೊಂಡು ದುಡ್ಡು ಬರ ಮಾಡ್ಕೊಳ್ಳೋ ವ್ಯವಸ್ಥೆ. ಹಾಗಾಗಿ ಹೊಸಬ್ರು ಯಾರು ಬಂದ್ರೆ ಡಿಸಿಷನ್ ತಗೊಳ್ಳಿ. ದಿಸ್ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. ದಿಸ್ ನಾಟ್ ಎ ಲೋಕಲ್ ಬಿಸಿನೆಸ್, ಇಟ್ಸ್ ಎ ಗ್ಲೋಬಲ್ ಬಿಸಿನೆಸ್ ಡಿಫೆನ್ಸ್. ಇದು ಜನ ಜೀವನ ಮಾಡಕ್ಕೆ ಬಂದಿದ್ದಾರೆ. ಈ ಬಿಸಿನೆಸ್ ಅನ್ನು ಒಂದು ಸಾಧನೆ ಮಾಡಿ ಒಂದು ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. ಹೊಸಬ್ರು ಯಾರು ಬಂದಿದ್ರೆ ಇವತ್ತು ಡಿಸಿಷನ್ ತಗೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ